ನೀ ಹೆಂಗದಿಪ್ಪ ನನ್ನ ಸಹೋದರ, ನಾವ್ ಹೆಂಗಂದ್ರ ಕಾಯಿ ಕೊಡಮಂತ ಹಿರಿಯರು ಹೇಳಿದ್ರ ನೀವ್ 8ವರೆಗೆ ಇಲ್ಲಿ ಇರ್ಬೇಕಂತ ಹೇಳಿದ್ದವ್ರಿಗೆ 8ವರೆಗೆ 1 ನಿಮಿಷ ಹೆಚ್ಚು ಕಡಿಮೆ ಅಂದ್ರ ನೀವು ನಮ್ಮನ್ನ ಹಂಗ ಕಳಿಸ್ರಿ ಅಂತ. ಯಾಕ್ರಿ ಅಣ್ಣ? ಆ ಪ್ರಕಾರ 8ವರೆಗೆ ಬಂದ್ವಿ. ನಾ ಏನ್ ಬಸ್ನ್ಯಾಗ ಮಲ್ಕೊಂಡಿದ್ಪ ಎಲ್ಲ ಸೇವಾ ಮಾಡಿದ್ದೆ ದೇವ್ರದ. ಹತ್ತಿ ಬರ್ತಿದ್ದಲ್ಲ ಹುಡುಗಿ 10ರ ಬಸ್, ನೀ ಬಂದಿದ್ದ 10ಕ್ಕ, ನೀ ಹುಡುಗಿ 10ರ ಬಸ್ ಬಂದ. ನಾ ಇಲ್ಲಿ 8ವರೆಗೆ ಬಸ್ಸಿಗೆ ಬಂದ. ಕಾಯಮ್ಮ ತಾಯಿ ಊರಮ್ಮ ಅಂದ್ರ ಹಂಗ ಕಾಯಂಗಿಲ್ಲ ನನ್ನ ಮಾಸ್ತರ. ಹೆಂಗಂದ್ರ ಆ ಊರಮ್ಮ ತಾಯಿ ಎಲ್ಲಿ ಹುಟ್ಟಿದ್ಲು, ಎಲ್ಲಿಂದ ಎಲ್ಲಿಗೆ ಬಂದ್ಲು, ಎಲ್ಲಿಗ ನೆಲೆಸಿ ಯಾರಿಗೆ ಏನು ತೋರ್ಯಾಳ ಅದನ್ನೆಲ್ಲ ಹೇಳ್ಬೇಕಪ್ಪಿ. ಹಂಗ ಊರಮ್ಮ ಅಂದ್ರ ಹಂಗ ಏನ್ ಕಾಯಂಗಿಲ್ಲಕಿ ಅಮ್ಮ. ನೋಡ ಮಾಸ್ತರ, ಮಲೆನಾಡು ಸೀಮೆಯ ಒಂದು ಪುಟ್ಟ ಹಳ್ಳಿ ಒಳಗ ಆ ತಾಯಿ ಜನನ ಆಗ್ತದೆ. ಅಲ್ಲೇ ಬಡಗೇರಪ್ಪನ 2 ಹೆಣ್ಣು ಗೊಂಬಿನ ಕೆತ್ತಿ ರೆಡಿ ಮಾಡಿ ಆ ದೇವಸ್ಥಾನದಾಗ ಇಟ್ಟಿದ್ದ ಅವ್ರ ಊರಾಗ. ಆ ಊರಾಗ ಗೌಡ್ರದ ಆಳ್ವಿಕೆ ಇತ್ತು ಸಂಪೂರ್ಣ. ಆ ಗೌಡ್ರ ಕನಸಿನ್ಯಾಗ ಈ ಊರಮ್ಮ ತಾಯಿ 2 ಗೊಂಬಿದ್ವಲ್ಲ, ಒಂದ್ ಹಾವನೂರೊಳಗ ದ್ಯಾಮವಾಗ್ಯಾಳ, ಒಂದ್ ನಮ್ಮ ಹಲವಾಗಲ್ದಾಗ ಊರವಾಗ್ಯಾಳ. ಊರ ಗೌಡ್ರ ಕನಸಿನ್ಯಾಗ ಬಂದು ಪ್ರತಿಯೊಬ್ಬರ ಮನ್ಯಾಗ ಮಕ್ಕಳು ನನಗ ನರ ಬಲಿ ಕೊಡ್ಬೇಕಂತ ಸ್ವಪ್ನದಾಗ ಬಂದ ಇಂತ ಗೌಡಪ್ಪಗ ಹೇಳ್ಯಾಳ. ಹೇಳಿದಾಗ ಆ ಗೌಡ್ರು ಡಂಗೂರ ಸಾರಿಸಿ ಊರ್ ಜನ ಎಲ್ಲ ಕೂಡಿಸಿ ಮನೆಗೊಬ್ಬೊಬ್ಬ ಮಕ್ಕಳನ್ನ ಬಲಿ ಕೊಡ್ಬೇಕು. ತಾಯಿ ಬಂದು ನನ್ನ ಕನಸಿನಾಗ ಹೇಳ್ಯಾಳ, ಊರಮ್ಮ ತಾಯಿ ಹಿಂಗ ಹೇಳ್ಯಾಳ. ಮುಂದ ಆ ಕತ್ತಿ ಏನಾತ ಕೇಳ. ಶಾಲ್ಯಾದ ದುಡ್ಡು ಪಟ್ಟರೆ ಬೇಕಾದ ಸಿಗತತಿ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನ ಕಳ್ಕೊಂಡ ಮ್ಯಾಲೆ ಮತ್ತೆ ಬರುವಳೇನೋ, ತಮ್ಮ ಮರಳಿ ಸಿಗುವಳೇನೋ. ಗಂಡು ಮೆಟ್ಟಿದ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕ, ಹಲವಾಗ್ಲ ಕಾಯುವ ಊರಮ್ಮ ತಾಯಿದು ಐತ್ರಿ ಬಾಳ ಬೆಳಕ. ಕೀರ್ತಿ ಸಾರತೈತಿ ನೋಡು ಜಗಕ್ಕ, ಕೀರ್ತಿ ಸಾರತೈತಿ ನೋಡು ಜಗಕ್ಕ. ಭಾರತ
ಮಲೆನಾಡು ಎಂಬ ಪುಟ್ಟ ಹಳ್ಳಿಯಲ್ಲಿ ತಾಯಿದಾತು ಜನನ. ಆ ಹಳ್ಳಿಯಲ್ಲಿ ಆಳ್ವಿಕೆ ಇತ್ತು ಗೌಡರು ಸಂಪೂರ್ಣ. ಮಲೆನಾಡು ಎಂಬ ಪುಟ್ಟ ಹಳ್ಳಿಯಲ್ಲಿ ತಾಯಿದಾತು ಜನನ. ಆ ಹಳ್ಳಿಯಾಗ ಗೌಡರ ಆಳ್ವಿಕೆ ಇತ್ತ ಸಂಪೂರ್ಣ. ಮನಿಗೊಬ್ಬರಂತೆ ಮಕ್ಕಳ ನನಗ ಕೊಡಬೇಕು ಬಲಿಯನ್ನ. ಇಲ್ಲದಿದ್ರ ಊರು ಹಾಳಾಗ್ತೈತಿ ಕೇಳ್ರಿ ಇದನ್ನ. ಮುಂದೇನಾತು ಮಾಸ್ತರ್ ಅಂದ್ರ ಗೌಡ್ರು ಬಂದು ಪಂಚಾಯತಿ ಸೇರಿಸಿ ಎಲ್ಲ ಮಾತಾಡಿ ಹೋಗ್ತಾರ. ಪಾಳೆ ಯಾರಿಗೆ ಬಂದಿತ್ತಂದ್ರ ಆ ಗೊಂಬಿ ಮಾಡಿದ ಬಡಿಗೆರಪ್ಪಗ ಪಾಳೆ ಬಂದಿತ್ತು. ಪಂಚಾಯತಿ ಮುಗಿಸಿ ಗೌಡ್ರ ಮನಿಗೆ ಹೋದ್ರು. ಅವನ ಮಗ ಅಲ್ಲೇ ಮಲಗಿದ್ದವ. ಗೌಡ್ರು ಕೂಟ ಅವ್ರ ಅಪ್ಪನ ಕೂಟ ಮಗ ಬಂದಿದ್ದ ಗೌಡ್ರ ಮಗ. ಆ ಪಂಚಾಯತಿ ಕಟ್ಟಿ ಮ್ಯಾಗ ನಿಂತಿ ಮನೆಗಿದ್ದ. ನೆನಪಾರಿ ಗೌಡ್ರು ಹೋದ್ರು, ಎಲ್ಲಾ ಜನನ ಹೋತು. ಮರನೇ ದಿವಸ ಆ ಬಡಿಗೆಪ್ಪನ ಪಾಳೆ ಬಂತು. ಬಡಿಗೆಪ್ಪಗ ಒಬ್ಬನ ಮಗ ಇದ್ದ, ಗಂಡು ಮಗ. ಅವಾಗ ಬಡಿಗೆಪ್ಪ ಏನ್ ಮಾಡ್ತಾನ ಕೇಳಿ. ಊರ ಗೌಡರು ಬಡಿಗೆಪ್ಪ ಹೇಳ್ತಾರ ಕೇಳರಿ ಮಾತನ್ನ. ಏ ನಾಳಿನ ಪಾಳೆ ಎಂದ ಬಂದೈತಿ ಹೇಳ್ಯಾರು ತಕ್ಷಣ. ಎಂದೊಬ್ಬ ಮಗನ ಹೆಂಗ ಕೊಡಲಂತ ಅಳ್ತಾನು ತಕ್ಷಣ. ಒಬ್ಬ ಮಗನ ಹೆಂಗ ಕೊಡಲಂತ ಮಾಡ್ತಾನು ಚಿಂತೆಯನ್ನ. ಅಲ್ಲಿ ಏನಾಯ್ತು ಮಾಸ್ತರ, ಆ ಗೌಡ್ರ ಮಗ ಮಲಗಿರ್ತಾನಲ್ಲ, ಆ ಹುಡುಗನ ಒಯ್ದ ಬಡಿಗೆಪ್ಪ ಚಂಡ ಕಡಿದು ಬಲಿ ಕೊಡ್ತಾನ. ಗೌಡರ ಮಗನ ಕರ್ಕೊಂಡ ಹೋಗಿ ಚಂಡ ಕಡದಾನ. ಊರ ಗೌಡಪ್ಪ ಮಗನನ್ನ ಹುಡುಕುತ್ತ ಗುಡಿ ಕಡೆ ಬಂದಾನ. ಬಡಿಗೆರನ ಮಗನನ್ನ ಕೇಳತಾನ. ಬಡಿಗೆರನ ಮಗನನ್ನ ಕೇಳತಾನ. ಅವಾಗ ಬಡಿಗೆರಪ್ಪ ಏನ್ ಹೇಳ್ತಾನ ಗೌಡ್ರಿಗೆ, ನಿಮ್ಮ ಮಗನನ್ನ ನಾನು ನೋಡಿಲ್ಲ ಗೌಡರ ಅಂದಾನ. ಏ ಕುರಿಯನ್ನ ಕಡಮೆ ಮಾಡಿದ ದೇವರಿಗೆ ಎಡಿಯನ್ನ ಮಾಡೇನ. ಅವಸರದಿಂದ ಊರ ಗೌಡರ ಬಾಗಿಲ ತೆಗೆದಾರಣ್ಣ. ಏ ಗಾಬರಿಯಿಂದ ಊರ ಗೌಡರು ಬಾಗಿಲ ತೆಗೆದಾರ ಪೂರ್ಣ. ಬಾಗಿಲ ತೆಗೆದಾಗ ಕುರಿಯ ಚೆಂಡು ಕಾಣೈತಿ ತಕ್ಷಣ. ಬಾಗಿಲ ತೆಗೆದಾಗ ಆ ಹುಡುಗನ ಚೆಂಡ ಮಾಯಾಗಿ ಅಲ್ಲಿ ಕುರಿ ಚೆಂಡ ಕಾಣುತ್ತೆ. ಅಂದಾಗ ಆ ಬಡಿಗೆಪ್ಪ ನಿಟ್ಟುಸಿರು ಬಿಟ್ಟ ತಾಯಿ ಮಹಾತಾಯಿ, ನಿನ್ನ ಪವಾಡ ದೊಡ್ಡದೈತ್ವ, ನಮ್ಮ ಊರಾಗ ಬ್ಯಾಡ ನೀನಂತ ಹೇಳಿ 2 ಪೆಟ್ಟಿಗೆ ಮಾಡ್ತಾನೆ. 2 ಪೆಟ್ಟಿಗೆ ಮಾಡಿ ಅದನ್ನ ತೇಲಿ ಬಿಡ್ತಾನ. ಒಂದ್ರಾಗ ದ್ಯಾಮವನ್ ಹಾಕ್ತಾನ, ಒಂದ್ರಾಗ ಊರವನ್ ಹಾಕ್ತಾನ. ದ್ಯಾಮವ್ವ ಹಾವನೂರಾಗ ಉಳ್ದ, ಊರಮ್ಮ ಇಲ್ಲಿ
ನಮ್ಮ ಹಲವಾರು ಗರ್ಭಗುಡಿಗೆ ಬಂದು ಉಳಿದ ಮುಂದೆ ಏನಾತ ಬೆಳತನಕ ಇನ್ನ ಹಾಡ್ಬೇಕು ಇವತ್ತು. ಈ ಊರಾಗ 36 ಮಂದಿ ಮಹಾನ ದೇವತೆರದಾರ. ನಮ್ಮ ಊರಮ್ಮನ ಕಾಸಣ್ಣ ಈ ಹನುಮಂತಪ್ಪ, ಕತ್ತೆಬೆನ್ನೂರು ಹನುಮಂತಪ್ಪ. ಈ ಸ್ಟೋರಿ ಹಾಡಿದ್ರ ರಾಮಾಯಣ ಮಹಾಭಾರತ ಬಿಡ ಅವನ್ನೆಲ್ಲ ಹೇಳಿ ಹನುಮಂತಗೆ ಏನಾರ ಇದ್ರೆ ಇವತ್ತು ನೋಡೋಣ ಎದುರಾಗಂತಗೆ. ಸಿಗ್ಗಾವಿ ತಾಲೂಕು ಹುಣಸಿ ಕಟ್ಟೆ ಕಂದನಗೆ ಕವನ ಇವು ತುಂಬಿದ ಸಬದಾಗ ಕವನ ಬರಲು ಹಿಂಗ ಹಾಡೋಣ. ವಿದ್ಯಾ ಕೊಟ್ಟ ಗುರುವಿನ ನೆನೆದು ಸಬದಾಗ ಹಾಡ್ಯಾನ. ವಿದ್ಯಾ ಕೊಟ್ಟ ಗುರುವಿನ ನೆನೆದು ಸಬದಾಗ ಹಾಡ್ಯಾನ. ಏ ಹಾಲುವಾಗ್ಲ ಗ್ರಾಮದಾಗ ಇದ್ದಂತ ಮಹತಾಯಿ ಕಾಯ್ಬೇಕು ನಮ್ಮಿಬ್ಬರನ. ನಿನ್ನ ಸೇವೆ ಮಾಡಲು ಹಾವೇರಿ ಜಿಲ್ಲೆಯಿಂದ ಬಂದೇವಿ. ಕಾಯಿ ಇಬ್ಬರ ಮಾನ ತಿಳಿಯಾಗ ಕೊಡಬೇಕು ನೀ ಧ್ಯಾನ. ಸವಾಲ್ ಬರ್ಕೊಳ್ಳಿ ಹಿರಿಯರ ಸವಾಲ್ ಕೇಳೋ ಮಾಸ್ತರ. ಯಾವ ಯಕ್ಷನು ಗುಹೆಕರಿಗೆ ಯಾವ ಯಕ್ಷನು ಗುಹೆಕರಿಗೆ ಪಿತಾಮಹನಾಗಿದ್ದನು. ಗುಹೆಕರರಿಗೆ ಯಾವ ಯಕ್ಷನು ಗುಹೆಕರರಿಗೆ ಪಿತಾಮಹನಾಗಿದ್ದನು. ಬರ್ರಿ 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 ಮುಂಜಾನೆದ್ದು ಹರ್ರಿ. ಕೌರವರ ಹೆಸರು ಹೇಳ್ದಂಗ ನಮ್ಮ ಹಲವಾಗಿಲ ಗ್ರಾಮದಾಗ 36 ಮಂದಿ ದೇವತೆಗಳ ಗುಡಿ ಅದಾವ. 36 ಮಂದಿ ದೇವತೆ ಗುಡಿ ಹೆಸರು 36 ದೇವತೆಗಳ ಹೆಸರು ಹೇಳ್ಬೇಕು ಇವತ್ತು. ಅದು ನಿನಗೆ ಎಷ್ಟು ಬರುತ್ತೆ ಅಷ್ಟು ಹೇಳು. ತಿಣಿಕ್ಯಾಡ್ತು ಮತ್ತೆ ತಿಣಿಕ್ಯ. ಶ್ರೇಷ್ಠ ಕಲಾವಿದರವರು ಫಂಕ್ಷನ್ ಮ್ಯಾಗ ಮಾಡ್ಯಾರ. ಏನಾರ ತಪ್ಪು ತಡೆಯೋದ ಕ್ಷಮಿಸ್ಬೇಕ್ರಿ. ನಮ್ಮನ್ನ ಕ್ಷಮಿಸ್ರಿ, ಅವ್ರನ್ನ ಕ್ಷಮಿಸ್ರಿ. ಹಗಲಿನ ಅವ್ರು ಏನು ಬರ ಹೋಗ್ತೈತಿ, ಅವ್ ಹಗಲಿನ ಹಾಡ್ತಾನ, ರಾತ್ರಿನ ಹಾಡ್ತಾನ. ಶಿವನವತಾರ ಮೈಲಾರ ಲಿಂಗನ ಭಂಡಾರ ಹಚ್ಚಿದವರ ಬಾಳೆ ಬಂಗಾರ. ಬಂಡಿ ಹೂಡಿಕೊಂಡು ನಿನ್ನ ಗಿರಿಗೆ ಬರ್ತಾರ, ತಂದೆ ಮಾಡಪ್ಪ ಅವತಾರ. ಶಿವನವತಾರ ಮೈಲಾರ ಲಿಂಗನ ಭಂಡಾರ ಹಚ್ಚಿದವರ ಬಾಳೆ ಬಂಗಾರ. ಶಿವನವತಾರ ಮೈಲಾರ ಲಿಂಗನ ಭಂಡಾರ ಹಚ್ಚಿದವರ ಬಾಳೆ ಬಂಗಾರ. ಬಂಡಿಯ ಹೂಡಿಕೊಂಡು ಭಕ್ತರ ಗಿರಿಗೆ ಬರ್ತಾರ, ತಂದೆ ಮಾಡೋ ಉದ್ಧಾರ.
ಮೈಲಾರ ಅಲ್ಲಿಗೆ ಉಳದೆ ಮಲ್ಹಾರ ತಾಳಿಗೆ ಬರುವನ ಅವತಾರ ಓ ದುಷ್ಟರು ಮಾಡಿದ ಸಂಹಾರ ಸುಕ್ಷೇತ್ರ ಮೈಲಾರ ಅಲ್ಲಿಗೆ ಉಳದೆ ಮಲ್ಹಾರ ಶಿವನವತಾರ ಮೈಲಾರ ಲಿಂಗನ ಭಂಡಾರ ಭಂಡಾರ ಹಚ್ಚಿದವರ ಬಾಳೆ ಬಂಗಾರ ಬಂಡಿಯ ಹೊಡಿಕೊಂಡು ಭಕ್ತರು ಗಿರಿಗೆ ಬರ್ತಾರ ತಂದೆ ಮಾಡೋ ಉದ್ದಾರ ಲಾಲ ಲಾಲ ಮೈಲ ಭಾರತ ಹುಣ್ಣಿಮೆ ಬಂದಾರ ನಿನ್ನಯ ಜಾತ್ರೆ ಸಡಗಾರ 7 ಕೋಟಿ ಭಕ್ತರ ನಿನ್ನ ನಾಮ ನುಡಿದ್ಯಾರ ನೋಡ ಮೈಲಾರ ಲಿಂಗಪ್ಪಗೆ ಹೋಗ್ಬೇಕಾದ್ರೆ 7 ಕೋಟಿ ಅಂತ ಯಾಕಂತಾರ ತಿರುಪತಿ ತಿಮ್ಮಪ್ಪಗೆ ಹೋಗ್ಬೇಕಾದ್ರೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತಾರೆ ಯಾಕಂತಾರೆ ಹಂಗ ಇದ ನನ್ನ ನಿನ್ನ ಚರ್ಚೆ ಭಾರತ ಹುಣ್ಣಿಮೆ ಬಂದಾರ ನಿನ್ನಯ ಜಾತ್ರೆ ಸಡಗಾರ 7 ಕೋಟಿ ಭಕ್ತರ ನಿನ್ನ ನಾಮ ನುಡಿದ್ಯಾರ ಬಂಡಿಯ ಹೊಡಿಕೊಂಡು ಭಕ್ತರು ಗಿರಿಗೆ ಬರ್ತಾರ ತಂದೆ ಮಾಡೋ ಉದ್ದಾರ ಹುಣಸಿ ಕಟ್ಟಿ ಆಟ ಹೆಸರ ಊರಮ್ಮ ತಾಯಿ ಅವತಾರ ಹುಣಸಿ ಕಟ್ಟಿ ಆಟ ಹೆಸರ ಊರಮ್ಮ ತಾಯಿ ಅವತಾರ ಸಣ್ಣ